ಗದಗದಲ್ಲಿ ಕೋಮು ಸೌಹಾರ್ದತೆಯ ಜಾತ್ರೆಯಲ್ಲಿ ಧರ್ಮ ದಂಗಲ್ ಶುರುವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗದಗದಲ್ಲಿ ಪ್ರಖ್ಯಾತ ತೊಂಡಂದಾರಿಯ ಮಠದ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಮುಸಲ್ಮಾನ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟರೆ ಎಚ್ಚರ ಎನ್ನುವಂತಹ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆಗಳು ಕೊಟ್ಟಿವೆ. ಆದರೆ ಸಂತರ ನಾಡು ಅವೆಲ್ಲ. ಈ ಹಿಂದೆ ಕೂಡ ನಾವು ಹಿಂದೂ ಮುಸ್ಲಿಂ ಒಟ್ಟಾಗಿ ವ್ಯಾಪಾರವನ್ನು ಮಾಡಿದ್ದೀವಿ. ಹಲವು ವರ್ಷದಿಂದ ಎಲ್ಲ ಸಮುದಾಯದವರು ಕೂಡ ಈ ಜಾತ್ರೆಯಲ್ಲಿ ಅಂಗಡಿಗಳನ್ನು ಹಾಕ್ತಾ ಇದ್ದಾರೆ, ಸ್ಟಾಲನ್ನು ಹಾಕ್ತಾ ಇದ್ದಾರೆ ಎನ್ನುವಂತಹ ಸಂದೇಶವನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ. ಧರ್ಮದಂಗಲ್ ಅಂತ ಹೇಳಿದ್ರೆ ಜಾತ್ರೆಗಳಲ್ಲಿ, ಹಿಂದೂಗಳ ಜಾತ್ರೆಗಳಲ್ಲಿ ಮುಸಲ್ಮಾನರ ಅಂಗಡಿಗಳಿಗೆ, ಮುಸಲ್ಮಾನ ವ್ಯಾಪಾರಿಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು ಎನ್ನುವಂತಹ ಹಿಂದೂ ಸಂಘಟನೆಗಳ ಕೂಗಲ್ಲಿ ಅಚ್ಚರಿಯೂ ಇಲ್ಲ, ಕುತೂಹಲವೂ ಇಲ್ಲ, ಹೊಸತು ಏನೂ ಇಲ್ಲ. ಇದು ಕಳೆದ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತಹ ಕೂಗು. ಬಟ್ ಸಂತರು ಶರೀಫರ ನಾಡಲ್ಲಿ ಈ ರೀತಿಯಾದಂತಹ ಬೇಡಿಕೆಗಳಿಗೆ, ಈ ರೀತಿಯಾದಂತಹ ಎಚ್ಚರಿಕೆಗಳಿಗೆ ಆ ಭಾಗದ ಜನ ಮಣೆ ಹಾಕಿಲ್ಲ. BJP ಸರ್ಕಾರದ ಟೈಮಲ್ಲಿ ಇದೇ ಒಂದು ಸೀರೀಸ್ ಆಗ್ಬಿಡ್ತು. ಇದೇ ಸೀರೀಸು ಎಲ್ಲಾದರೂ ಜಾತ್ರೆ ನಡೆದ್ರೆ ಅಲ್ಲಿ ಮುಸಲ್ಮಾನ ವ್ಯಾಪಾರಿಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಹಿಂದೂ ಸಂಘಟನೆಯವರು ಬೆದರಿಕೆಯನ್ನು ಹಾಕುವಂಥದ್ದು ಸೀರೀಸ್ ಆಗ್ಬಿಡ್ತು ಈವೆಂಟ್ಸ್. ಈಗ ಬಪ್ಪನಾಡು ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಕೊಡಬಾರ್ದು ಅಂಥೇಳಿ ಒಂದೆರಡು ಘಟನೆಗಳಲ್ಲ, ಸೊ ನಡೀತಾ ಇದ್ದಾವೆ ಹಿಂದೂ ಪರ ಸಂಘಟನೆಗಳು ಬೆದರಿಕೆ ಹಾಕುವಂಥದ್ದು. ಬಟ್ ನೋಬಡಿ ಕೇರ್ಸ್, ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಬಿಕಾಸ್ ದೀರ್ಘಕಾಲದಿಂದ ನಡೆದುಕೊಂಡು ಬಂದಿರುವಂಥ ಆಚರಣೆಗಳು, ದೀರ್ಘಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ, ಜೊತೆಗೆ ಆ ಭಾಗದಲ್ಲಿ ಎರಡೂ ಧರ್ಮದವರು ಸೇರಿಕೊಂಡು ಸೌಹಾರ್ದಯುತವಾಗಿ ವ್ಯಾಪಾರ ವಹಿವಾಟನ್ನು ಮಾಡ್ತಿರಬೇಕಾದ್ರೆ ಈಗ ಬಂದು ಸಂಘಟನೆಯವರು ಬೆದರಿಕೆಯನ್ನು ಹಾಕಿದ್ರೆ ಕೇಳಲಿಕ್ಕೆ ಯಾರೂ ರೆಡಿ ಇರಲ್ಲ. ಕೇಳಬೇಕಾದಂಥ ಅವಶ್ಯಕತೆ ಫಸ್ಟ್ ಆಫ್ ಆಲ್ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಬೆದರಿಕೆಗಳನ್ನು ಕೇಳಬೇಕಾದಂಥ ಯಾವ ಅವಶ್ಯಕತೆಯೂ ಕೂಡ ಇಲ್ಲ. ಇದು ಗದಗದಿಂದ ಬರ್ತಾ ಇರುವಂತಹ ಸುದ್ದಿ. ಇದು ಯಾಕೆ ಕೇಳಬೇಕು? ಮಠದ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಮಠದೊಳಗೆ ಯಾವಾಗಲೂ ಮುಸ್ಲಿಮರಿಗೆ ಅವಕಾಶ ಕೊಡ್ತಾರೆ ವ್ಯಾಪಾರಕ್ಕೆಲ್ಲರಿಗೂ. ಆದ್ರೆ ಅದಕ್ಕಿಂತ ಮುಸಲ್ಮಾನರು ಅನ್ನೋದು ತಮಗೆಲ್ಲ ಗೊತ್ತೈತಿ. ನಾವು 2016ರಿಂದ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ಮತ್ತು ಶ್ರೀರಾಮ್ ಸೇನೆ ಮತ್ತು ಇನ್ನೂ ಅನೇಕ ಹಿಂದೂ ಸಂಘಟನೆ ಮತ್ತು ದಲಿತ ಸಂಘಟನೆಯವರು ಮುಖ್ಯವಾಗಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮತ್ತು ಜಾತ್ರಾ ಕಮಿಟಿ ಇರ್ಬೋದು, ಮತ್ತು ಮಠದ ವ್ಯವಸ್ಥಾಪಕರು ಇರ್ಬೋದು, ಈ ಕೂಡಲೇ ಈ ಜಾತ್ರೆ ಒಳಗ ಮುಸಲ್ಮಾನ ಅಂತ ಕೇಳಿ ಬಟ್ಟೆ ಬಿಚ್ಚಿ ವಿಕೃತಿಯಾಗಿ ಅವರನ್ನ ಹೊಡೆದಿದ್ದಾರೆ. ಅಂದ್ರೆ ಯೋಚನೆ ಮಾಡ್ರಿ, ಎಷ್ಟು ಮುಸ್ಲಿಮರಿಗೆ ತಮ್ಮ ಧರ್ಮದವ್ರು ಹೊಡಿಬಾರ್ದು, ಹಿಂದೂಗಳನ್ನ ಅಷ್ಟೇ ಹೊಡಿಬೇಕಂತ ಹೇಳಿ ಮಾತ್ರ ಮುಸ್ಲಿಮರು ಯಾಕ? ಹಾಗಾಗಿ ನಾವು ಈ ಸತ ಜಾತ್ರೆ ಒಳಗೆ ಮುಸ್ಲಿಮರಿಗೆ ಅವಕಾಶ ಕೊಟ್ಟರೆ ಯಾವ ಜಮ್ಮು ಕಾಶ್ಮೀರದೊಳಗ ಹಿಂದೂಗಳನ್ನ ಹೊಡೆದಾರೋ ಅದೇ ಮಾದರಿ ಹಿಂದೂ ವೀರಶೈವ ಲಿಂಗಾಯತ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ದಲಿತ ಮತ್ತು ಹಿಂದೂ ಮಹಾಗಣಪತಿ, ಗದಗ ಹಿಂದೂ ಮಹಾಗಣಪತಿ ಇರ್ಬೋದು, ಇನ್ನೂ ಅನೇಕ ಸಂಘಟನೆಗಳು ನಮ್ಮ ಒಟ್ಟಾರೆ ಇದ್ದಾರೆ. ನಾಗೇಶ್ವರ ಮಿತ್ರ ಮೇಳ ಇರ್ಬೋದು, ನಾಗೇಶ್ವರ ಮಿತ್ರ ಮಂಡಳಿ ಇರ್ಬೋದು, ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊತೀನಿ, ಅಲ್ಲೇ ನಾವು ಮುಸ್ಲಿಮರಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಡಬಾರ್ದು. ನಮ್ಮೊಟ್ಟಿಗೆ ಬಂದ ನೀವು ಕೂಡ ಈ ದಾಳಿ ಒಳಗೆ ಭಾಗವಹಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ. ಮಠದ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಮಠದೊಳಗೆ ಹೇಳಿದ್ದಾರೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ. ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು, ಹೇಗೆ ಪಹಲ್ಗಾಮ್ನಲ್ಲಿ ಈ ಥರ ಅಟ್ಯಾಕ್ ಆಯಿತು, ಹಿಂದೂಗಳ ಬಟ್ಟೆ ಬಿಚ್ಚಿ ಹೇಗೆ ಶೂಟೌಟ್ ಮಾಡಿ ಸಾಯಿಸಿದ್ರು, ಅದೇ ರೀತಿ ಅಂಥೇಳಿ. ಪಾಕಿಸ್ತಾನದವರು ಬಯಸ್ತಾ ಇರೋವಂಥದ್ದು ಇದನ್ನೇ. ಹಿಂದೂಗಳು ಮತ್ತು ಮುಸಲ್ಮಾನರು ಭಾರತದ ಒಳಗಡೆ ಹೊಡೆದಾಡಿಕೊಂಡು ಅವರವರೇ ಸರ್ವನಾಶ ಆಗಬೇಕು ಅಂಥೇಳಿ ಅವರು ಬಯಸ್ತಾ ಇದ್ದಾರೆ. ಮಾಡಿದ್ದ ಉದ್ದೇಶ ಅದು. ಸೊ ಅದಕ್ಕೆ ಆ ಟ್ರ್ಯಾಪಿಗೆ ಬೀಳುವಂಥದ್ದು, ಅಂದರೆ ಕೆಡ್ಡಕ್ಕೆ ಬೀಳುವಂಥದ್ದು
ಹೇಗೆ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ